ವಿವೋನ T4X ಈಗ ನಮ್ಮ ಹತ್ರ ಇದೆ. ಈ ಫೋನ್ 14,000 ರೂಪಾಯಿಂದ ಸ್ಟಾರ್ಟ್ ಆಗ್ತಾ ಇದೆ. ಈ ವಿಡಿಯೋದಲ್ಲಿ ಈ ಫೋನ್ನ ಅನ್ಬಾಕ್ಸಿಂಗ್ ಮಾಡಕ್ಕೆ ಹೋಗ್ತಾ ಇದ್ದೀನಿ ಮತ್ತು ನೀವು ಈ ಫೋನ್ನ ತಗೊಳ್ಬೋದಾ ಬೇಡವಾ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ಹಾಯ್, ನಾನು ನಿಮ್ಮ ರವಿಕುಮಾರ್ ಫ್ರಮ್ ಟೆಕ್ಪ್ರೋ ಕನ್ನಡ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ಬನ್ನಿ ಈ ಫೋನ್ನ ಅನ್ಬಾಕ್ಸಿಂಗ್ ಮಾಡೋಣ. ಈ ಬಾಕ್ಸ ಓಪನ್ ಮಾಡ್ತಿದ್ದಂಗೆ ನಮಗೆ ಫೋನ್ ಸಿಗ್ತಾ ಇದೆ, ಪ್ರೀಮಿಯಂ ಲುಕ್ ಫೋನ್. ಆನಂತರ ಬ್ಯಾಕ್ ಟ್ರಾನ್ಸ್ಪರೆಂಟ್ ಕೇಸ್ ಸಿಗ್ತಾ ಇದೆ, ಡಾಕ್ಯುಮೆಂಟೇಶನ್ ಸಿಗ್ತಾ ಇದೆ, 44 ವಾಟ್ಸ್ ಚಾರ್ಜರ್, ನಂತರ C2C ಕೇಬಲ್ ಇಷ್ಟು ಸಿಗ್ತಾ ಇದೆ. ಇದರಲ್ಲಿ ನೀವು ಯಾವುದು ಚಾರ್ಜರ್ ಕೊಳ್ಳೋ ಅವಶ್ಯಕತೆ ಇಲ್ಲ. ಇನ್ನು ಈ ಫೋನ್ ಬಗ್ಗೆ ಮಾತಾಡೋದಾದ್ರೆ ಈ ಫೋನ್ ತುಂಬ ಪ್ರೀಮಿಯಂ ಫೋನ್ ಆಗಿದೆ. ಇದರ ಇನ್ ಹ್ಯಾಂಡ್ ಫೀಲ್ ತುಂಬ ಚೆನ್ನಾಗಿದೆ. ಈ ಫೋನ್ 14,000 ರೂಪಾಯಿ ಸಿಗುತ್ತೆ ಅಂದರೆ ಯಾರೂ ನಂಬಲ್ಲ. ಈ ಫೋನ್ನಲ್ಲಿ ಪ್ಲಾಸ್ಟಿಕ್ ಬ್ಯಾಗ್ ಸಿಗುತ್ತೆ, ಅದರಲ್ಲೇ ಡ್ಯುಯಲ್ ಟೋನ್ ಡಿಸೈನ್ನ ಹೊಂದಿದೆ. ಕ್ಯಾಮ್ರಾ ಮಾಡಲ್ ಸ್ವಲ್ಪ ಶೈನಿ ಆಗಿದೆ. ಇದರ ಮೇಲೆ ಯಾವುದೇ ಫಿಂಗರ್ ಪ್ರಿಂಟ್ ಮಾರ್ಕ್ ಬೀಳಲ್ಲ. ಈ ಡಿಸೈನ್ ನನಗೆ ತುಂಬ ಇಷ್ಟ ಆಯಿತು. ಇದರಲ್ಲಿ 2 ಕ್ಯಾಮ್ರಾ ಇದೆ ಮತ್ತು 1 ಡೈನಾಮಿಕ್ ಲೈಟ್ ಇದೆ. ಇದರ ಕೆಳಗಡೆ ವಿವೋ ಬ್ರ್ಯಾಂಡಿಂಗ್ನ ಡಿಸೈನ್ ನೋಡ್ಬೋದು. ಇದರ ಫ್ರೇಮ್ ಕೂಡ ಮ್ಯಾಟ್ ಫಿನಿಶಿಂಗ್ನ ಹೊಂದಿದೆ. ಈ ಫೋನ್ 205 ಗ್ರಾಮ್ ಇದೆ ಮತ್ತು 8.09 mm ಥಿಕ್ನೆಸ್ನ ಹೊಂದಿದೆ. ಆದರೆ ಈ ಫೋನ್ ಜಾಸ್ತಿ ವೆಯ್ಟ್ ಇರೋ ಫೀಲ್ ಆಗಲ್ಲ, ಲೈಟ್ ಫೀಲ್ ಆಗುತ್ತೆ. ಮತ್ತು ಫ್ರಂಟಲ್ಲಿ ಫ್ರಂಚೋಲ್ ಕ್ಯಾಮ್ರಾ ಇದೆ. ಇದರ ಬ್ಲೆಸಲ್ಸ್ ಕೂಡ ಸ್ವಲ್ಪ ಜಾಸ್ತಿ ಇದೆ. ಈ ಫೋನ್ 2 ಕಲರಲ್ಲಿ ಲಾಂಚ್ ಆಗ್ತಾ ಇದೆ. ನಮ್ಮ ಹತ್ರ ಈಗಿರೋದು ಮೆರನ್ ಬ್ಲೂ, ಇನ್ನೊಂದು ಕಲರ್ ನೋಡೋದಾದರೆ ಫೋಟೋ ಪರ್ಪಲ್. ಈ 2 ಕಲರಲ್ಲಿ ಈ ಫೋನ್ ಚೆನ್ನಾಗಿ ಕಾಣುತ್ತೆ. ಇನ್ನು ಈ ಫೋನ್ನ ಕೆಳಗಡೆ ಸ್ಪೀಕರ್ ಇದೆ, USB ಚಾರ್ಜಿಂಗ್ ಪೋರ್ಟ್ ಇದೆ, ಮೈಕ್ರೋಫೋನ್ ಇದೆ. ಲೆಫ್ಟ್ ಹ್ಯಾಂಡ್ ಸೈಡ್ನಲ್ಲಿ ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ನ ಕೊಟ್ಟಿದ್ದಾರೆ. ರೈಟ್ ಹ್ಯಾಂಡ್ ಸೈಡ್ನಲ್ಲಿ ಪವರ್ ಬಟನ್ ಮತ್ತು ವಾಲ್ಯೂಮ್ ಅಪ್ ಆ್ಯಂಡ್ ಡೌನ್ ಕೊಟ್ಟಿದ್ದಾರೆ. ಈ ಫೋನ್ನ ಮೇಲೆ ಕೂಡ ಏನಿಲ್ಲ. ಈ ಫೋನಲ್ಲಿ ಸಿಂಗಲ್ ಸ್ಪೀಕರ್ ಇದೆ ಮತ್ತು ಸಿಂಗಲ್ ಮೈಕ್ ಸಿಗುತ್ತೆ. ಇದರ ಸೌಂಡ್ ಕ್ವಾಲಿಟಿ ಪರವಾಗಿಲ್ಲ, ಚೆನ್ನಾಗಿದೆ, ಆದರೆ ಜೋರಾಗಿ ಕೇಳಿಸಲ್ಲ. ಇದರಲ್ಲಿ 200% ಸೌಂಡ್ನ ಇಡ್ಬೋದು. ಸೌಂಡ್ ನೀವೇ ಕೇಳಿ. ಸೆಕ್ಯೂರಿಟಿ ಕಡೆ ಬಂದರೆ ಇದರಲ್ಲಿ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಇದೆ. ಇದರಲ್ಲಿ 1 ರೇಂಜ್ಗೆ ಫಾಸ್ಟ್ ಆಗಿದೆ ಮತ್ತು ಫೇಸ್ ಅನ್ಲಾಕ್ ಇದೆ. ಇದು ಕೂಡ 1 ರೇಂಜ್ಗೆ ಫಾಸ್ಟ್ ಆಗಿದೆ ಮತ್ತು ಫೋನ್ IP64 ರೇಟಿಂಗ್ ಕೊಟ್ಟಿದ್ದಾರೆ. ಇದರ ಮೇಲೆ ಸ್ವಲ್ಪ ನೀರು ಬಿದ್ದರೆ ಏನಾಗಲ್ಲ. ಇದರ ಅಂಡರ್ ವಾಟ್ ಯೂಸ್ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ಬ್ರ್ಯಾಂಡ್ ವ್ಯಾರಂಟಿ ಕೊಡಲ್ಲ. ಇನ್ನು ಇದರ ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದರೆ ಈ ಫೋನಲ್ಲಿ 6.72 ಇಂಚಸ್ FHD ಪ್ಲಸ್ IPS LCD ಡಿಸ್ಪ್ಲೇ ಸಿಗ್ತಾ ಇದೆ. 120 Hz ರಿಫ್ರೆಶ್ ರೇಟ್ ಇದೆ. 1 ರೇಂಜ್ಗೆ ಸ್ಮೂತ್ ಆಗಿದೆ. 1050 ನೀಟ್ ಪೈಕ್ ಬ್ರೈಟ್ನೆಸ್ನ ಸಿಗ್ತಾ ಇದೆ. ಇದರ ಡಿಸ್ಪ್ಲೇ ಸ್ವಲ್ಪ ಬ್ರೈಟ್ ಆಗಿದೆ, ಔಟ್ಡೋರ್ನಲ್ಲಿ ವಿಸಿಬಲ್ ಆಗಿದೆ. ಯೂಟ್ಯೂಬಲ್ಲಿ 4K ವಿಡಿಯೋಸ್ನ ಆರಾಮಾಗಿ ನೋಡ್ಬೋದು. ಇದರಲ್ಲಿ ಕಲರ್ಸ್ ಚೆನ್ನಾಗಿದೆ, ಅಕ್ಯುರಸಿ ಚೆನ್ನಾಗಿದೆ. ಈ ಬಜೆಟ್ಗೆ ಈ ಡಿಸ್ಪ್ಲೇ ಚೆನ್ನಾಗಿದೆ, ಡೀಟೇಲ್ ಆಗಿ ಬರುತ್ತೆ, ಕಲರ್ಸ್ ಚೆನ್ನಾಗಿದೆ. ಜಾಸ್ತಿ ಕಂಟೆಂಟ್ ನೋಡೋರಿಗೆ ಈ ಫೋನ್ ಇಷ್ಟ ಆಗುತ್ತೆ. ಈ ಫೋನ್ 2 ವೇರಿಯಂಟ್ನಲ್ಲಿ ಲಾಂಚ್ ಆಗ್ತಾ ಇದೆ. 6GB RAM 128GB ಸ್ಟೋರೇಜ್ ಮತ್ತು 8GB RAM 256GB ಸ್ಟೋರೇಜ್. ನಿಮಗೆ ಯಾವ ವೇರಿಯಂಟ್ ಬೇಕೋ ಆ ವೇರಿಯಂಟೇ ತಗೊಳ್ಳಿ. ಇನ್ನು ಇದರ ಬ್ಯಾಟ್ರಿ ನೋಡೋದಾದರೆ ಈ ಫೋನ್ನಲ್ಲಿ 6500 mAh ಲಾರ್ಜರ್ ಬ್ಯಾಟ್ರಿ ಸಿಗ್ತಾ ಇದೆ ಮತ್ತು 44 ವಾಟ್ಸ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. ಈ ಫೋನ್ನಲ್ಲಿ ಫಾಸ್ಟಾಗಿ ಚಾರ್ಜ್ ಆಗುತ್ತೆ. 1 hour 15 ಮಿನಿಟ್ಸಲ್ಲಿ 0 to 100% ಫುಲ್ ಚಾರ್ಜ್ ಆಗುತ್ತೆ. 1 ಡೇ ಫುಲ್ ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ. ಇನ್ನು ಇದರ ಪರ್ಫಾರ್ಮೆನ್ಸ್ ಕಡೆ ಬಂದರೆ ಈ ಫೋನ್ನಲ್ಲಿ MediaTek Dimensity 7300 ಪ್ರೊಸೆಸರ್ ಸಿಗ್ತಾ ಇದೆ. ಈ ಪ್ರೊಸೆಸರ್ ಸ್ವಲ್ಪ ಪವರ್ಫುಲ್ ಆಗಿದೆ. ಇದರಲ್ಲಿ LPDDR4X RAM ಮತ್ತು UFS 3.1 ಸ್ಟೋರೇಜ್ ಸಿಗ್ತಾ ಇದೆ. ಈ ಫೋನ್ನಲ್ಲಿ 7 lakh ಪ್ಲಸ್ ಆಂಟಿಟೋ ಸ್ಕೋರ್ ಇದೆ ಮತ್ತು 92% CPU ಥ್ರೋಟಲ್ ಇದೆ. ಈ ಫೋನ್ ಜಾಸ್ತಿ ಹೀಟ್ ಆಗೋಲ್ಲ ಮತ್ತು BGMನಲ್ಲಿ ಸ್ಮೂತ್ ಆಪ್ಷನಲ್ಲಿ ಎಕ್ಸ್ಟ್ರೀಮ್ ಗ್ರಾಫಿಕ್ಸ್ ಇಡ್ಬೋದು. ಗೇಮ್ ಆಡೋರಿಗೆ ಯಾವುದೇ ಫ್ರೇಮ್ ಡ್ರಿಪ್ ಆಗಲ್ಲ, ಲ್ಯಾಗ್ ಫೀಲ್ ಆಗಲ್ಲ. ಆದರೆ ಈ ಫೋನಲ್ಲಿ ಗೇಮ್ಸ್ ಜಾಸ್ತಿ ಆಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಹೆವಿ ಗೇಮ್ ಆಡೋರಿಗೆ ಈ ಫೋನ್ ಜಾಸ್ತಿ ಇಷ್ಟ ಆಗಲ್ಲ. ಇನ್ನು ಇದರ ಕ್ಯಾಮ್ರಾ ಕಡೆ ಬಂದರೆ ಇದರಲ್ಲಿ 50 MP OS ಮೇನ್ ಕ್ಯಾಮ್ರಾ ಸಿಗ್ತಾ ಇದೆ ಮತ್ತು 2 MP ಡೆಪ್ತ್ ಕ್ಯಾಮ್ರಾ ಇದೆ. ಈ ಫೋನ್ ತೆಗೆಯೋ ಫೋಟೋಸ್ ಪರವಾಗಿಲ್ಲ, ಚೆನ್ನಾಗಿದೆ. ಈ ಪ್ರೈಸ್ ರೇಂಜ್ಗೆ ಈ ಫೋಟೋಸ್ ಕ್ವಾಲಿಟಿ ಚೆನ್ನಾಗಿದೆ, ನ್ಯಾಚುರಲ್ ಆಗಿ ಬರುತ್ತೆ. ಕಲರ್ಸ್ ಆ್ಯಂಡ್ ಲೈಟ್ ಕಂಟ್ರೋಲ್ ಚೆನ್ನಾಗಿದೆ. ಇದರಲ್ಲಿ 10x ಝೂಮ್ ಮಾಡ್ಬೋದು ಮತ್ತು ಪೋರ್ಟ್ರೇಟ್ ಫೋಟೋಸ್ ಕೂಡ ಚೆನ್ನಾಗಿದೆ. ಲೋ ಲೈಟ್ ಫೋಟೋಸ್ ಕೂಡ ಚೆನ್ನಾಗಿ ಬರುತ್ತೆ, ಬ್ರೈಟ್ ಫೋಟೋಸ್ ಕೂಡ ಬರುತ್ತೆ. ಕಲರ್ಸ್ ಚೆನ್ನಾಗಿದೆ. ಇದರಲ್ಲಿ 4K ವಿಡಿಯೋಸ್ 30 FPS ತೆಗಿಬೋದು. ವಿಡಿಯೋ ಕ್ವಾಲಿಟಿ ಚೆನ್ನಾಗಿದೆ, ಸ್ಟೇಬಲ್ ವಿಡಿಯೋಸ್ ಬರುತ್ತೆ. ವಿವೋ T4X ಬ್ಯಾಕ್ ಕ್ಯಾಮ್ರಾದಲ್ಲಿ ಶೂಟ್ ಮಾಡ್ತಾ ಇದ್ದೀವಿ. 50 ಮೆಗಾಪಿಕ್ಸೆಲ್ 4K ವಿಡಿಯೋಸ್ 30 FPS ಶೂಟ್ ಮಾಡ್ತಾ ಇದ್ದೀವಿ. ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ವಿಡಿಯೋಸ್ ಹೇಗೆ ಬರ್ತಾ ಇದೆ,
ವಿಡಿಯೋ ಕ್ಲಾರಿಟಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತು ಫ್ರಂಟ್ನಲ್ಲಿ 8 ಮೆಗಾ ಪಿಕ್ಸೆಲ್ ಸೆಲ್ಫಿ ಕ್ಯಾಮ್ರಾ ಸಿಗುತ್ತೆ ಮತ್ತು ಇದರ ಕ್ವಾಲಿಟಿ ಪರವಾಗಿಲ್ಲ, ಚೆನ್ನಾಗಿದೆ. ಕಲರ್ಸ್ ಪರವಾಗಿಲ್ಲ, ಸ್ಕಿನ್ ಟೋನ್ ಡೀಸೆಂಟಾಗಿ ಬರುತ್ತೆ. ಲೈಟ್ ಕಂಟ್ರೋಲ್ ಪರವಾಗಿಲ್ಲ, ಚೆನ್ನಾಗಿದೆ. ಇದರಲ್ಲಿ 1080p ವಿಡಿಯೋಸ್ನ 30 FPS ಅಲ್ಲಿ ತೆಗಿಬೋದು. ವಿಡಿಯೋ ಕ್ವಾಲಿಟಿ ಚೆನ್ನಾಗಿದೆ, ಆದರೆ ಸ್ಟೇಬಲ್ ವಿಡಿಯೋಸ್ ಬರೋದಿಲ್ಲ. T4X ಅಲ್ಲಿ ವಿಡಿಯೋ ಮಾಡ್ತಾ ಇದ್ದೀವಿ ಫ್ರಂಟ್ ಕ್ಯಾಮ್ರಾದಲ್ಲಿ 1080p 30 FPS ಇದು 8 ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ಇದೆ ಫ್ರಂಟು. ವಿಡಿಯೋ ಹೇಗೆ ಬರ್ತಾಯಿದೆ, ಕ್ಲಾರಿಟಿ ಹೇಗೆ ಬರ್ತಾಯಿದೆ ನೀವೇ ಚೆಕ್ ಮಾಡೋದು. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ವಿಡಿಯೋ ಹೇಗೆ ಬರ್ತಾಯಿದೆ ಅಂತ. ಓವರಾಲ್ ಈ ಪ್ರೈಸ್ ರೇಂಜ್ಗೆ ಈ ಕ್ಯಾಮ್ರಾ ಚೆನ್ನಾಗಿದೆ. ಈ ಫೋನ್ ಆಂಡ್ರಾಯ್ಡ್ 15 ಆ್ಯಂಡ್ ಫನ್ ಟಚ್ OS 15 ಬರುತ್ತೆ. ಇದರ UI ಸ್ವಲ್ಪ ಅನ್ನೆಸರಿ ಆ್ಯಪ್ಸ್ ಬರುತ್ತೆ, ಇದನ್ನು ಅನ್ಇನ್ಸ್ಟಾಲ್ ಮಾಡ್ಬೋದು. ಮತ್ತು ಇದರ UI ಸ್ಮೂತಾಗಿ ವರ್ಕ್ ಆಗುತ್ತೆ. ಆ್ಯಪ್ಸ್ ಆ್ಯನಿಮೇಷನ್ ಚೆನ್ನಾಗಿದೆ. ಈ ಫೋನ್ಗೆ 2 ಇಯರ್ಸ್ OS ಅಪ್ಡೇಟ್ ಸಿಗುತ್ತೆ ಮತ್ತು 4 ಇಯರ್ಸ್ ಸೆಕ್ಯೂರಿಟಿ ಅಪ್ಡೇಟ್ ಸಿಗುತ್ತೆ. ಈ ಫೋನ್ನ ಆರಾಮಾಗಿ 2 ಇಯರ್ಸ್ ಯೂಸ್ ಮಾಡ್ಬೋದು. ಇನ್ನು ಇದರ ಕನೆಕ್ಷನ್ ಕಡೆ ಬಂದರೆ ಇದರಲ್ಲಿ Wi-Fi 6 ಇದೆ, ಬ್ಲೂಟೂತ್ 5.4 ಇದೆ, ಡ್ಯುಯಲ್ ಬ್ಯಾಂಡ್ 4G ಇದೆ ಮತ್ತು ಇದರಲ್ಲಿ IR ಬ್ಲಾಸ್ಟರ್ ಇಲ್ಲ. ಎಲ್ಲ ಅಗತ್ಯ ಇರೋ ಕನೆಕ್ಷನ್ ಸಿಗುತ್ತೆ. ಸೊ ಈ ಪ್ರೈಸ್ ರೇಂಜ್ಗೆ ಈ ಫೋನ್ ಚೆನ್ನಾಗಿದೆ. ಈ ಫೋನ್ನ ತೊಗೊಬೋದು. ಮತ್ತು ಈ ಫೋನ್ ಬಗ್ಗೆ ನಿಮ್ಗೇನು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋಗೆ ಲೈಕ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ರವಿಕುಮಾರ್ ಸೈನಿಂಗ್ ಆಫ್. ಥ್ಯಾಂಕ್ ಯು, ಧನ್ಯವಾದಗಳು.